ಸಂಚಿಕೆ ಶುರುವಿನಲ್ಲಿ ಶ್ರುತಿ ಹಾಗೂ ರವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿಯಾಗಿ ತೋರಣ ಕಟ್ತಾ ಇರ್ತಾರೆ. ಆಗ ರವಿ ಬೇಗ ಬೇಗ ಕಟ್ಟು ಶ್ರುತಿ, ಇದನ್ನೇನ್ ಡಬ್ಬಿಂಗ್ ಮಾಡ್ಕೊಂಡಂಗೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಕೇಳಿದಾಗ, ನಿನಗೇನಪ್ಪ ರೆಸ್ಟೋರೆಂಟ್ ಅಲ್ಲಿ ಸೌಟ್ ನ ಫಾಸ್ಟ್ ಆಗಿ ತಿರ್ಗಿಸಿ ಅಭ್ಯಾಸ ಇರುತ್ತೆ ಅಂತ ಹೇಳಿದಾಗ, ಹೌದಮ್ಮ ನನಗೆ ಕೈ ಫಾಸ್ಟ್, ಆದ್ರೆ ನಿನ್ಗೆ ಮಾತಾಡಿ ಮಾತಾಡಿ ಬಾಯಿ ಮುಂದು ಬಾಯಿ ಮಡಿಕೆ ಅಂತ ಹೇಳಿ ಶ್ರುತಿನ ರೇಗಿಸ್ತಾ ಇರ್ತಾನೆ ರವಿ. ಅದೇ ಸಮಯಕ್ಕೆ ಸೂರ್ಯ ಹೊರಗಡೆಯಿಂದ ಪೂಜೆಗೆ ಬೇಕಾದ ಎಲ್ಲ ಸಾಮಾನುಗಳನ್ನ ತಗೊಂಡ್ ಬರ್ತಾನೆ. ಆಗ ರಂಗನಾಥ್ ಅವರು ಸೂರ್ಯನ ನೋಡಿ, ಏನಪ್ಪ ಸೂರ್ಯ ನೀನ್ ಇನ್ನೂ ರೆಡಿ ಆಗಿಲ್ವಾ ಅಂತ ಕೇಳಿದಾಗ, ಕೊಟ್ಟಿದ್ಲಲ್ಲಪ್ಪ 1 ಕಿಲೋಮೀಟರ್ ಇದ್ದಷ್ಟು ಲಿಸ್ಟ್ ನ, ಒಂದು ಉತ್ತರದಲ್ಲಿದ್ರೆ ಇನ್ನೊಂದು ದಕ್ಷಿಣದಲ್ಲಿದೆ, ತರೋದ್ರಲ್ಲಿ ಇಷ್ಟೊತ್ತಾಯ್ತು ಅಂತ ಹೇಳ್ತಾ ಮೀನಾ ಮೀನಾ ಅಂತ ಕೂಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಮೀನಾ ಅಲ್ಲಿಗೆ ಬರ್ತಾಳೆ. ತಗೊಳಮ್ಮ, ನೀನ್ ಲಿಸ್ಟ್ ಅಲ್ಲಿ ಕೊಟ್ಟರು ಎಲ್ಲಾ ಸಾಮಾನುಗಳನ್ನ ತಂದಿದ್ದೀನಿ, ಒಂದ್ಸರಿ ಚೆಕ್ ಮಾಡು ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಚೆಕ್ ಮಾಡ್ತಾ ಇರ್ತಾಳೆ ಮೀನಾ. ಈ ಕಡೆ ರೋಹಿಣಿ ಶಾಂತಿಗೆ ಮೇಕಪ್ ಮಾಡ್ಕೊಂಡು ರೂಮಿಂದ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಶಾಂತಿನ ನೋಡಿ ಮನೆ ಮಂದಿ ಎಲ್ಲ ಬಾಯ್ ತಕೊಂಡು ಶಾಂತಿನೇ ನೋಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಮೀನಾಗೆ, ಏನಮ್ಮ ಲಕ್ಷ್ಮಿನೇ ಕೂರಿಸ್ಬೇಕಾ ಅಥವಾ ಇವಳನ್ನೇ ಕೂರಿಸ್ಬೇಕಾ ಕೇಳಮ್ಮ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ಆಗ ಶಾಂತಿ, ರೀ ನಾನೇನೆ ಇವಳಿಗೆ ಮೇಕಪ್ ಮಾಡು ಅಂತ ಬೇಡ್ಕೊಳ್ಳಿಲ್ಲ, ಅವಳೇ ಅತ್ತೆ ನಾನ್ ನಿಮ್ಗೆ ಮೇಕಪ್ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊಂಡ್ಲು, ಅದಕ್ಕೋಸ್ಕರ ಒಪ್ಕೊಂಡೆ ಅಂತ ಹೇಳಿದಾಗ, ರೋಹಿಣಿ ಅತ್ತೆ ನಾನಾ ಅಂತ ಕೇಳ್ತಾಳೆ. ಹೌದ್ ಕಣಮ್ಮ ನೀನೇ ಕೇಳ್ಕೊಂಡಲ್ಲ ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಶ್ರುತಿ ಜೋರಾಗಿ ನಗ್ತಾ ಇರ್ತಾಳೆ. ಆಗ ಶಾಂತಿ, ಯಾಕಮ್ಮ ಏನಾಯ್ತು ಅಂತ ಈ ರೀತಿ ನಗ್ತಾ ಇದೆಯಾ ಅಂತ ಹೇಳಿದಾಗ, ಇಲ್ಲ ಅತ್ತೆ ನೀವು ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತಾಳೆ ಶ್ರುತಿ. ಆಗ ಶಾಂತಿ, ಓ ಹೌದಾ ಥ್ಯಾಂಕ್ಸ್ ಕಣಮ್ಮ ಶ್ರುತಿ ಅಂತ ಹೇಳ್ತಾ, ಬಾ ರೋಹಿಣಿ ಅಂತ ಹೇಳ್ತಾ ನುಲಿತಾ ಅಲ್ಲಿಂದ ಹೋಗ್ತಾಳೆ. ಆಗ ರಂಗನಾಥ್ ಅವರು, ನೋಡಮ್ಮ ನೀನು ರೇಗ್ಸಿದ್ದನ್ನು ಅವಳು ಕಾಂಪ್ಲಿಮೆಂಟ್ ಅಂತ ತಗೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ಶಾಂತಿನ ನೋಡಿ ಮನೆ ಮಂದಿ ಎಲ್ಲ ನಗ್ತಾ ಇರ್ತಾರೆ. ಈ ಕಡೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತಯಾರಿನೂ ನಡೆದಿರುತ್ತೆ. ರಂಗೋಲಿ ಹಾಕಿರ್ತಾರೆ, ಮನೆ ಬಾಗಿಲಿಗೆ ತೋರಣ ಕಟ್ಟಿರ್ತಾರೆ. ರೋಹಿಣಿ ಹಾಗೂ ಶ್ರುತಿ ಸೇರ್ಕೊಂಡು ದೇವ್ರಿಗೆ ಅಲಂಕಾರ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ರವಿ ಹಾಗೂ ಮೀನಾ ಅಲ್ಲಿಗೆ ನೈವೇದ್ಯನು ತಗೊಂಬಂದು ಇಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದ ಸೂರ್ಯ ಕುಂಕುಮ ಹಚ್ಕೊಳ್ತಾ, ಅಪ್ಪ ಏನಪ್ಪ ಇದು, ವರ ಕೊಡೋ ಲಕ್ಷ್ಮಿಗೆ ಬರ ಬಂದಿರೋ ಹಾಗೆ ಶಾಪ ಗೀಪ ಕೊಟ್ಬಿಟ್ಟಾಳು, ಹುಷಾರು ಅಂತ ಮಾತಾಡ್ತಾ ಇರ್ತಾನೆ. ಆ ಮಾತನ್ನ ಕೇಳಿ ರೋಹಿಣಿಗೆ ಕೋಪ ಬರುತ್ತೆ. ಆಗ ರೋಹಿಣಿ ಸೂರ್ಯನ್ನೇ ಗುರಾಯಿಸ್ತಾ ಇರ್ತಾಳೆ, ಹುಷಾರು ಚೆನ್ನಾಗಿ ಅಲಂಕಾರ ಮಾಡಿ, ತಪ್ಪಿಪ್ ಏನಾದ್ರೂ ಮಾಡಿದ್ರೆ ಶಿಕ್ಷೆ ಕೊಟ್ಬಿಡ್ತಾಳೆ ಲಕ್ಷ್ಮೀ ದೇವಿ, ಜೀವನಕ್ಕೆ ತುಂಬಾ ಬೇಕಾದವಳು ಅಂತ ಹೇಳ್ತಿರುವಾಗ ಸೂರ್ಯನ್ನೇ ಗುರಾಯಿಸ್ತಾ ಇರ್ತಾಳೆ ರೋಹಿಣಿ. ಅಲ್ಲ ನಿನ್ನೆನೆ ನಾವ್ ಹೇಳಿದ್ವಿ ನಮ್ಗೆಲ್ಲ ಈ ಅಲಂಕಾರ ಎಲ್ಲ ಬರೋಲ್ಲ ಅಂತ ಹೇಳಿ, ನಾವೇ ಮಾಡ್ಬೇಕು ಅಂತ ಹೇಳಿ ಹಠ ಹಿಡಿದ್ರೆ ಇನ್ನೇನಾಗುತ್ತೆ ಅಂತ ಹೇಳಿ ರೋಹಿಣಿ ಜೋರ್ ಮಾಡ್ತಾಳೆ. ಆಗ ಶ್ರುತಿ, ಹೌದು ಸೂರ್ಯ ಅವ್ರೇ ನಮ್ಗೆ ಇದನ್ನೆಲ್ಲ ಮಾಡೋಕ್ ಬರಲ್ಲ, ನಾನು ಯೂಟ್ಯೂಬ್ ನೋಡಿ ರೋಹಿಣಿ ಅವ್ರಿಗೆ ಗೈಡ್ ಮಾಡ್ದೆ, ಆದ್ರೂ ಅವ್ರ ಕಡೆಯಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಶಾಂತಿ, ಅಲ್ಲ ಕಣಮ್ಮ ಕೈಲಾಸಕ್ಕೆ ಬಣ್ಣ ಬಳಿಯೋಷ್ಟು ಶಕ್ತಿ ಇದೆ ನನ್ನ ಹತ್ರ ಅಂತ ಹೇಳ್ಕೊಂಡಿದ್ದೆ, ನಿನಗೊಂದು ಕಳಶ ಇಡೋಕ್ ಬರಲ್ವಾ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ರೋಹಿಣಿ, ಅಯ್ಯೋ ಅತ್ತೆ ಮಲೇಷಿಯಾದಲ್ಲಿ ಇದೆಲ್ಲ ಎಲ್ಲಿರ್ತತೆ, ನಾನು ಇದನ್ನೆಲ್ಲ ಹೇಗ್ ಕಲ್ಕೊಳ್ಳಿ ಅಂತ ಹೇಳಿ ಸಮರ್ಥನೆ ಮಾಡ್ಕೋತಾ ಇರ್ತಾಳೆ. ಆಗ ಶ್ರುತಿ, ಹೌದೌದು ನಿಮ್ಮಮ್ಮ ಬೇರೆ ಬಕೆಟ್ ಗಟ್ಲೆ ರಕ್ತ ಕರ್ಕೊಂಡು ಸತ್ತೋಗ್ಬಿಟ್ರಲ್ಲ ಅಂತ ಹೇಳಿದಾಗ, ಆ ಮಾತನ್ನ ಕೇಳಿ ರೋಹಿಣಿಗೆ ತುಂಬಾ ಕೋಪ ಬಂದು ಶ್ರುತಿ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಆಗ ಶ್ರುತಿ, ಕೂಲ್ ಡೌನ್ ರೋಹಿಣಿ ಅವರೇ, ನೀವೇ ಅಲ್ವಾ ಈ ಮಾತನ್ನ ಹೇಳಿದ್ದು ಅಂತ ಹೇಳಿದಾಗ, ಇರ್ಬೋದು ಶ್ರುತಿ, ಆದ್ರೆ ಹಬ್ಬ ಹರಿದಿನಗಳಲ್ಲಿ ತಾಯಿ ಸತ್ತೋದ್ರು ಅನ್ನೋ ಮಾತನ್ನ ಆಡಬಾರ್ದು ಅಂತ ಹೇಳ್ತಾಳೆ. ನನಗೆ ಅದರಿಂದ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿದಾಗ, ಎನಿವೇ ರೋಹಿಣಿ ಅವರೇ ಸಾರಿ ಅಂತ ಕೇಳ್ತಾಳೆ ಶ್ರುತಿ. ಹಾಗೆ ಅತ್ತೆ ನಾವು ಯೂಟ್ಯೂಬ್ ನೋಡ್ಕೊಂಡು ಅಲಂಕಾರ ಮಾಡ್ಬೋದು ಅಂತ ಅನ್ಕೊಂಡ್ವಿ, ಆದ್ರೆ ನಮ್ ಕಡೆಯಿಂದ ಆಗ್ತಾ ಇಲ್ಲ ಅಂತ ಶ್ರುತಿ ಹೇಳಿದಾಗ, ಹೋಗ್ಲಿ ಬಿಡಮ್ಮ ಪರವಾಗಿಲ್ಲ, ನಿಮ್ ಮನೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳಿರುತ್ತೆ, ಎಲ್ಲಾ ಕೆಲ್ಸನೂ ಅವರೇ ಮಾಡಿರ್ತಾರೆ, ಇದರಿಂದ ಹಾಗಾಗಿ ನಿಮ್ಗೆ ಬರಲ್ಲ, ಏ ಮೀನಾ ಎಲ್ಲ ಕೆಲ್ಸನೂ ನೀನೇ ಮಾಡ್ಬಿಡೆ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ. ಅಲ್ಲ ಕಣೆ ಶಾಂತಿ, ಬೆಳಗ್ಗಿಂದನೂ ಆ ಮಗು 1 ನಿಮಿಷನೂ ಬಿಡುವಿಲ್ದನೆ ಕೆಲಸ ಮಾಡ್ತಾನೆ ಇದೆ, ಈಗ ನಿಮ್ಗೆ ಈ ದೇವರ ಅಲಂಕಾರನೂ ಮಾಡಕ್ಕಾಗಲ್ಲ ಅಂದ್ರೆ ಏನೇ ಅಂತ ಹೇಳಿ ಬೈತಿರುವಾಗ, ಅಲ್ಲರಿ ಇದನ್ನೆಲ್ಲ ಅವಳೊಬ್ಳೇನ ಮಾಡಿದ್ದು, ನನ್ ಮಗನು ಬೆಳಗ್ಗಿಂದ ಸೌಟ್ ಇಟ್ಕೊಂಡು ಅಡುಗೆ ಮನೆಯಲ್ಲೇ ಇದ್ದಾನೆ, ಇದನ್ನೆಲ್ಲ ಅವನೇ ಮಾಡಿದ್ದು ಅಂತ ಶಾಂತಿ ಹೇಳಿದಾಗ, ಇಲ್ಲಮ್ಮ ಅತ್ತಿಗೆನೆ ಎಲ್ಲ ಕೆಲಸ ಮಾಡಿದ್ದು, ನಾನು ಈ ರಾಮನ್ಗೆ ಅಳಲ್ ಸಹಾಯ ಮಾಡುತ್ತಲ್ಲ ಆ ರೀತಿ ಮಾಡಿದ್ದೆ ಅಷ್ಟೇ ಅಂತ ಹೇಳಿ ರವಿ ಹೇಳಿದಾಗ, ಮೀನಾ ನೋಡಿ ಮಾವ ದೇವ್ರ ಪೂಜೆಗೆ ನೈವೇದ್ಯ ಪ್ರಸಾದ ಎಲ್ಲ ರೆಡಿಯಾಗಿದೆ, ಈಗ ಅಲಂಕಾರನು ಮಾಡ್ಬಿಡ್ತೀನಿ ಅಂತ ಹೇಳಿದಾಗ, ಸರಿ ಆಯ್ತು ಕಣಮ್ಮ ಅಂತ ರಂಗನಾಥ್ ಅವರು ಒಪ್ಕೋತಾರೆ. ಆಗ ಸೂರ್ಯ, ಲೇ ಮೀನಾ ನಾನು ನಿನ್ಗೆ ಸಹಾಯ ಮಾಡ್ತೀನಿ, ಅವ್ರಿಬ್ರನ್ನ ಸರ್ಸು ಅಂತ ಹೇಳ್ತಾ ದೇವ್ರ ಹತ್ರ ಬಂದು ಮೀನಾ ಸೂರ್ಯ ಇಬ್ರು ಸೇರ್ಕೊಂಡು ದೇವ್ರಿಗೆ ಮಾಲೆ ಹಾಕಿ, ಹಾಗೆ ಮೀನಾ ಕಳಶನ ಕುಂದ್ರಿಸಿ ಅಲಂಕಾರ ಮಾಡ್ತಾಳೆ. ಹಾಗೆ ಸೂರ್ಯ ಮೀನಾ ಇಬ್ರು ಸೇರ್ಕೊಂಡು ದೇವ್ರ ದೀಪನ ಹಚ್ತಾರೆ. ಹಾಗೆ ಸೂರ್ಯ, ಅಪ್ಪ ಅಲಂಕಾರ ಹೇಗಿದೆ ಅಂತ ಹೇಳಿದಾಗ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಮನೆ ಮಂದಿ ಎಲ್ಲ ಕೈ ಮುಗಿತಾರೆ. ನೋಡಮ್ಮ ಮೀನಾ ನೀನ್ ಏನೇ ಕೆಲಸ ಮಾಡಿದ್ರು ತುಂಬಾ ಅಚ್ಚುಕಟ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ರಂಗನಾಥ್ ಅವರು ಹೊಗಳ್ತಾ ಇರ್ತಾರೆ. ಆಗ ಶ್ರುತಿನೂ ಸಹ, ಹೌದು ಮೀನಾ ಅವರೇ ಯಾರು ಏನೇ ಕೆಲಸ ಮಾಡಿದ್ರು ನೀವೊಂದ್ ಕೈ ಇಟ್ರೆ ಮಾತ್ರ ಅದಕ್ಕೊಂದ್ ಕಳೆ ಬರೋದು, ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳಿ ಮೀನನ್ನ ಹೊಗಳ್ತಾ ಇರ್ತಾರೆ.
ಆಗ ಶಾಂತಿ ಮುಗಿತಾ ನಿಮ್ ಹೊಗಳೋ ಕಾರ್ಯಕ್ರಮ, ಹೋಗಮ್ಮ ರೋಹಿಣಿ ಕಳಶಕ್ಕೆ ಕೈ ಮುಗಿದು ಪೂಜೆ ಶುರು ಮಾಡಮ್ಮ ಅಂತ ಹೇಳ್ತಾಳೆ. ಆಗ ಆ ಮಾತನ್ನ ಕೇಳಿ ರಂಗನಾಥ್ ಅವ್ರಿಗೆ ಕೋಪ ಬರುತ್ತೆ. ಕಡೆ ಶಾಂತಿ ಎಲ್ಲ ಮಾಡಿದ್ದು ಮೀನಾ, ಪೂಜೆ ಮಾತ್ರ ರೋಹಿಣಿ ಕೈಯಿಂದ ಮಾಡು ಅಂತ ಹೇಳ್ತಿಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಶಾಂತಿನ ಬೈತಾ ಇರ್ತಾರೆ. ಆಗ ಶಾಂತಿ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ರೋಹಿಣಿ ಈ ಮನೆ ಹಿರಿ ಸೊಸೆ ಅಂತ ಹೇಳ್ತಿರುವಾಗ, ಅಲ್ಲ ಕಣೆ ಮೀನಾ ತಾನೇ ಈ ಮನೆಗೆ ಮೊದಲು ಮದುವೆಯಾಗಿ ಬಂದವಳು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಇದೆಲ್ಲ ಹೆಣ್ಮಕ್ಳು ವಿಚಾರ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಏನೇ ಗೊತ್ತಾಗಲ್ಲ, ಹೋಮ ಮಾಡಿಸಿದಾಗ ಪೂರ್ಣ ಫಲ ಅಂತ ಇರುತ್ತೆ, ಆ ಪೂರ್ಣ ಫಲನ ಹವಿಸಿಗೆ ಹಾಕಿದ್ರೆ ತಾನೇ ಪೂರ್ಣ ಫಲ ಸಿಗೋದು, ಅಂತದ್ರಲ್ಲಿ ಹೋಮ ಮಾಡೋದೆಲ್ಲ ಮೀನಾ, ಪೂರ್ಣ ಫಲ ಮಾತ್ರ ರೋಹಿಣಿಗೆ ಸಿಗ್ಬೇಕಾ, ಇದು ಸರಿ ಇಲ್ಲ ಅಂತ ಹೇಳಿ ರಂಗನಾಥ್ ಅವರು ಬೈತಾ ಇರ್ತಾರೆ. ಇರ್ಲಿ ಬಿಡಿ ಪರವಾಗಿಲ್ಲ ಮಾವ, ನಾವು 3 ಜನನು ಸೇರಿ ಪೂಜೆ ಮಾಡ್ತೀವಿ, ಒಪ್ಕೊಳ್ಳಿ ಅಂತ ಹೇಳಿ ಮೀನಾ ಕೇಳ್ಕೊಂಡಾಗ, ಈ ನ್ಯಾಯಕ್ಕೆ ನಾನು ಒಪ್ಕೊಳ್ತೇನಮ್ಮ, ಯಾರೋ ಒಬ್ರು ಕಡೆಯಿಂದ ಪೂಜೆ ಮಾಡಿಸಿದ್ರೆ ನನಗೆ ಇಷ್ಟ ಆಗಲ್ಲ, ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದಾಗ ರೋಹಿಣಿ, ಶ್ರುತಿ ಹಾಗೂ ಮೀನಾ ಸೇರ್ಕೊಂಡು ಪೂಜೆ ಮಾಡ್ತಾರೆ. ದೇವ್ರಿಗೆ ಹೂವನ್ನ ಅರ್ಪಿಸ್ತಾರೆ, ಮಂಗಳಾರತಿನೆಲ್ಲ ಮಾಡ್ತಾರೆ. ಆಗ ಮೀನಾ ಮಂಗಳಾರತಿ ಕೊಡೋಕಂತ ಬರ್ತಾಳೆ. ಎಲ್ರು ಮಂಗಳಾರತಿನ ತಗೋತಾರೆ. ಮನೆ ಮಂದಿಗೆಲ್ಲ ತುಂಬಾ ಖುಷಿ ಆಗುತ್ತೆ. ಪೂಜೆ ಮುಗಿದ್ಮೇಲೆ ಎಲ್ರೂ ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ ಬೇಡ್ಕೊತಾರೆ. ಹಾಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸೂರ್ಯ, ಅಪ್ಪ ನನಗೆ ಅರ್ಜೆಂಟಾಗಿ ಒಂದು ಟ್ರಿಪ್ ಬಂದಿದೆ, ನಾನು ಹೊರಡಬೇಕು ಅಂತ ಹೇಳಿದಾಗ, ಏನಪ್ಪ ನಿಂದು ಹಬ್ಬದ ದಿವಸನೂ ಟ್ರಿಪ್ಪಿಗೆ ಹೋಗ್ಬೇಕಾ, ಕೆಲಸ ಮಾಡ್ಬೇಕಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಪ್ಪ ಅವ್ರು ನಂಗೆ ತುಂಬ ಪರಿಚಯ ಇರೋರು, ತುಂಬ ಚೆನ್ನಾಗಿ ಗೊತ್ತು, ವಯಸ್ಸಾಗಿದೆಯಾ, ಹಾಸ್ಪಿಟಲ್ ಸೇರಿಸ್ಬೇಕು ಅಂತ ಹೇಳಿದಾಗ, ಇಲ್ಲ ಅನ್ನೋಕ್ಕಾಗಲಿಲ್ಲಪ್ಪ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಕಷ್ಟ ಅಂದರೆ ಎಷ್ಟು ಬೇಗ ಮನ ಮಿಡಿಯುತ್ತಲ್ಲ, ನಿಂದು ಹೋಗ್ಬೇಕಂದ, ಒಳ್ಳೇದಾಗ್ಲಿ ಅಂತ ಹೇಳಿದಾಗ, ಸರಿ ಆಯ್ತಪ್ಪ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾ ಲಕ್ಷ್ಮೀ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಆಗ ರವಿ, ಅತ್ತಿಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬಡಿಸ್ತಿರೋ ಅಥವಾ ಸೂರ್ಯ ಬರೋವರೆಗೂ ಕಾಯ್ಬೇಕಾ ಅಂತ ಹೇಳಿದಾಗ, ಇಲ್ಲ ರವಿ ಊಟ ಬಡಿಸ್ತೀನಿ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ರವಿ, ಬನ್ನಿ ಅತ್ತಿಗೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಒಳಗಡೆ ಹೋಗ್ತಾನೆ. ಈ ಕಡೆ ಮೀನಾ ಎಲ್ರಿಗೂ ಊಟನ ಬಡಿಸ್ತಾಳೆ. ಎಲ್ರು ಊಟ ಮಾಡ್ತಿರ್ತಾರೆ. ಆಗ ರಂಗನಾಥ್ ಅವರು, ನೀನು ಊಟ ಮಾಡಮ್ಮ ಅಂತ ಹೇಳಿದಾಗ, ಪರವಾಗಿಲ್ಲ ಮಾವ, ಇವ್ರು ಬರ್ಲಿ, ಬರೋವರೆಗೂ ಕಾಯ್ತೀನಿ ಅಂತ ಹೇಳ್ತಾಳೆ. ಅಲ್ಲ ಕಣಮ್ಮ, ಅವ್ನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ರಂಗನಾಥ್ ಅವರು ಹೇಳಿದಾಗ, ಪರವಾಗಿಲ್ಲ ಮಾವ, ಹಬ್ಬದ ಸಮಯದಲ್ಲಿ ಜೊತೆಯಾಗಿ ಊಟ ಮಾಡಿದ್ರೇನೆ ಶ್ರೇಯಸ್ಸು ಅಂತ ಹೇಳಿದಾಗ, ಅಲ್ಲೇ ಕುಳಿತಿರುವ ಶ್ರುತಿ, ಹಾಗಿದ್ರೆ ರೋಹಿಣಿ ಅವ್ರು ಪೂಜೆ ಮಾಡಿದ್ದು ಊಟ ಮಾಡಿದ್ದು ಎಲ್ಲ ವೇಸ್ಟಾ ಹಾಗಿದ್ರೆ? ಆಗ ಮೀನಾ, ಶ್ರುತಿ ಹಾಗೆಲ್ಲ ಮಾತಾಡಬಾರ್ದು, ಅವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ನೀವೇನು ಅನ್ಕೋಬೇಡಿ ರೋಹಿಣಿ, ಊಟ ಮಾಡಿ ಅಂತ ಹೇಳಿದಾಗ ಶ್ರುತಿನೇ ಗುರಾಯಿಸ್ತಾ ಇರ್ತಾಳೆ ರೋಹಿಣಿ. ಆಗ ಶ್ರುತಿ, ಮೀನಾ ಅವರೇ ಊಟ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾ ಇರ್ತಾಳೆ. ಹಾಗೆ ರಂಗನಾಥ್ ಅವರು ಹಬ್ಬದ ಸಮಯದಲ್ಲಿ ಊಟ ಈ ರೀತಿಯಾಗಿರ್ಬೇಕು ಅಂತ ಹೇಳಿ ಮೀನನ್ ಕೈ ರುಚಿ ಬಗ್ಗೆ ಹೊಗಳ್ತಾ ಇರ್ತಾರೆ. ಆಗ ಶಾಂತಿ, ಎಲ್ಲ ಮಾಡಿದ್ದು ನನ್ನ ಮಗ, ನಿಮ್ಮ ಸೊಸೆ ಅಲ್ಲ ಅಂತ ಹೇಳಿದಾಗ, ಇಲ್ಲಮ್ಮ ಇದನ್ನೆಲ್ಲ ಮಾಡಿದ್ದು ಅತ್ತಿಗೆನೆ ಅಂತ ಮೀನಾ ಬಗ್ಗೆ ಹೊಗಳ್ತಾ ಇರ್ತಾನೆ ರವಿ. ಹಾಗೆ ಎಲ್ಲರೂ ಖುಷಿಯಿಂದ ಊಟ ಮಾಡ್ತಾರೆ. ಈ ಕಡೆ ರಂಗನಾಥ್ ಅವರು ದೇವಿ ಮುಂದೆ ಕುತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸೂರ್ಯ, ಮೀನಮ್ಮ ಎಲ್ಲಿದೆಯೇ, ಬಾರೆ ಅಂತ ಹೇಳಿ ಪದೇ ಪದೇ ಕೂಗ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಯಾಕೋ ಸೂರ್ಯ ಅಂತ ಕೇಳಿದಾಗ, ಅಪ್ಪ ಯಾವಾಗ್ಲೂ ಕೇಸ್ ಮಾಡ್ಕೊಳ್ತಿದ್ದವನ್ಗೆ ಸೂಟ್ ಕೇಸ್ ಆಗಿ ಬಂದ್ಬಿಟ್ಟಿದ್ದಾಳಪ್ಪ ಮಹಾಲಕ್ಷ್ಮಿ, ಎಲ್ಲಿದೆಯೇ ಮೀನಾ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಆಗ ಅಲ್ಲಿಗೆ ಬಂದ ಶಾಂತಿ, ಯಾಕೋ ಕೂಗ್ತಾ ಇದೀಯಾ, ಯಾವಾಗ ನೋಡಿದ್ರು ಮೀನಮ್ಮ ಬಾರಮ್ಮ ಅಂತ ಹೇಳಿ, ಯಾರು ಮದ್ವೆನೇ ಆಗಿಲ್ವೇನೋ, ನೀನ್ ಮಾತ್ರ ಮದ್ವೆ ಆಗಿದೀಯಾ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಸೂರ್ಯ, ಅಲ್ಲ ನನ್ನ ಹೆಂಡತಿನ ನಾಕ್ ಹೋಗಿದ್ರೆ ನಿನ್ಗೇನು ಪ್ರಾಬ್ಲಮ್, ಹೋಗು ಅಲ್ಲಿ ನಿನ್ನ ಗಂಡನ ಪಕ್ಕದಲ್ಲಿ ಕುತ್ಕೊಂಡು ಅದೇನೋ ಪಠನೆ ಮಾಡ್ತಾ ಇದ್ದಾರೆ, ಮಾಡೋಗು ಅಂತ ಹೇಳಿ ಶಾಂತಿಗೆ ಬೈತಾನೆ. ಆಗ ರಂಗನಾಥ್ ಅವರು, ಬಾರೆ ಕನಕದಾರ ಸ್ತೋತ್ರ ಓದ್ತಾ ಇದ್ದಾನೆ, ಲಕ್ಷ್ಮಿ ಬರೋ ಟೈಮ್ ಆಯ್ತು, ನೀನು ಕೇಳಿಸ್ಕೊಬಾ ಅಂತ ಹೇಳಿದಾಗ ಶಾಂತಿ ರಂಗನಾಥ್ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋತಾಳೆ. ಆಗ ಸೂರ್ಯ ಮತ್ತೆ, ಮೀನಾ ಎಲ್ಲಿದೆಯೇ, ಪಾತ್ರೆ ತೊಳ್ತಿದೀಯೋ ಹೇಗೆ, ಬಾರೆ ಅಂತ ಹೇಳಿ ಪಕ್ಕದಲ್ಲೇ ನಿಂತಿರೋ ರೋಹಿಣಿ ಕಿವಿಯಲ್ಲಿ ಕೂಗ್ತಾ ಇರ್ತಾನೆ. ರೋಹಿಣಿಗೆ ಕೋಪ ಬಂದು ಇರಿಟೇಟಿಂಗ್ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಬಾರೆ ಮಹಾಲಕ್ಷ್ಮಿ, ನನ್ನ ಬಾಳನ ಮಹಾಲಕ್ಷ್ಮಿ ಅಂತ ಹೇಳಿ ಅಲ್ಲೇ ಇರೋ ಚೇರ್ನ ಸರಿಸಿ ಕುತ್ಕೋ ಇಲ್ಲಿ ಅಂತ ಹೇಳ್ತಾನೆ. ಆಗ ಮೀನಾ, ಯಾಕ್ರಿ ಅಂತ ಕೇಳಿದಾಗ, ನೀನು ಕುತ್ಕೋ ಮೊದಲು ಅಂತ ಹೇಳಿ ಲಕ್ಷ್ಮಿ ಹಾಡನ್ನ ಹೇಳ್ತಾ ಡ್ಯಾನ್ಸ್ ಮಾಡ್ತಾ ಒಳಗಡೆ ಹೋಗಿ ಮಾಲೆ ತಗೊಂಡ್ಬರ್ತಾನೆ. ಆಗ ಮೀನಾಗೆ ಆಶ್ಚರ್ಯ ಆಗುತ್ತೆ, ಏನ್ರಿ ಇದೆಲ್ಲ ಅಂತ ಹೇಳಿದಾಗ, ಸುಮ್ಮನೆ ಕುತ್ಕೋಬೇಕು ನೀನು ಅಂತ ಹೇಳಿ ಮೀನಾ ಕೊರಳಿಗೆ ಮಾಲೆ ಹಾಕ್ತಾನೆ. ಆಗ ಶಾಂತಿಗೆ ಕೋಪ ಬಂದು, ಏನು ಹಬ್ಬದ ದಿನಾನು ಬಿಡಲ್ವೇನೋ ನೀನು, ಏರ್ಸ್ಕೊಂಬಂದಿದ್ಯಾ, ಬೀರಾ ಬ್ರ್ಯಾಂಡಿನ ಅಂತ ಹೇಳಿ ಕೇಳ್ತಾಳೆ. ಆಗ ಸೂರ್ಯ, ನಾಳೆ ಬಾರನ್ನೇ ತಗೊಂತೀನಿ, ಬಾರ್ಗೆ ಓನರ್ ಆಗ್ತೀನಿ, ನನ್ನ ಹೆಂಡತಿ ಲಕ್ಷಾಧಿಪತಿ ಆಗ್ತಿದ್ದಾಳೆ ಅಂತ ಹೇಳಿದಾಗ, ಶ್ರಾವಣ ಮಾಸದ ಶುಕ್ರವಾರ 2ನೇ ಶುಕ್ರವಾರದ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನನ್ನ ಮೀನಾ ತಗೊಂಡಿರೋ ಲಕ್ಕಿ ಡ್ರಾ ಕೂಪನ್ಗೆ 55 ಲಕ್ಷ ಬಹುಮಾನವಾಗಿ ಬಂದಿದೆ ಅಂತ ಹೇಳಿದಾಗ, ಆ ಮಾತನ್ನ ಕೇಳಿ ಮನೆ ಮಂದಿಗೆಲ್ಲ ಶಾಕ್ ಆಗುತ್ತೆ. ಹಾಗೆ ಖುಷಿ ಆಗ್ತಾರೆ. ಆದ್ರೆ ಶಾಂತಿ ಹಾಗೂ ರೋಹಿಣಿಗೆ ಆಶ್ಚರ್ಯ ಆಗುತ್ತೆ. ಆಗ ರವಿ ಹಾಗೂ ಶ್ರುತಿ 55 ಲಕ್ಷನ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತಾನೆ ಸೂರ್ಯ.
ಆಗ ರಂಗನಾಥ್ ಅವರು ಖುಷಿಯಿಂದ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಕಣ್ಣೀರು ಒರೆಸ್ಕೊತಾ ಇರ್ತಾರೆ. ಆಗ ಮೀನಾ ರೀ ಇದೆಲ್ಲ ಏನ್ರಿ ಅಂತ ಕೇಳಿದಾಗ, ಹೌದ್ ಕಣೆ, ಅವತ್ತೊಂದು ನಾವು ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಲ್ಲ, ನಿನ್ನ ಹೆಸರಲ್ಲಿ ಒಂದು ಕೂಪನ್ ತಗೊಂಡು ನಿನ್ನ ನಂಬರ್ ಕೊಟ್ಟು ಬಂದಿದ್ವಿ, ಆ ನಂಬರ್ಗೆ ಮೊದಲೇ ಪ್ರೈಸ್ ಬಂದಿದೆ ನೋಡು ಇಲ್ಲಿ ಅಂತ ಹೇಳಿ ಮೊಬೈಲ್ ತೋರಿಸ್ತಾನೆ ಸೂರ್ಯ. ಆಗ ಮೀನಾಗೂ ಶಾಕ್ ಆಗುತ್ತೆ. ಆಗ ಶಾಂತಿ, ಕೇವಲ 55 ಲಕ್ಷನಾ? ಇಲ್ಲಿ ನೋಡಿ, ಇಲ್ಲಿ ಶ್ರುತಿ ಹಾಗೂ ರೋಹಿಣಿ ಹುಡ್ತಾನೆ ಕೋಟಿ ಕೋಟಿ ದುಡ್ಡನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ಬಂದಿದ್ದಾರೆ, ಇದೇನ 55 ಲಕ್ಷ ಅಂತ ಹೇಳಿ ಕೇವಲವಾಗಿ ಮಾತಾಡ್ತಾಳೆ. ಈಗ ಲಕ್ಷಾಧಿಪತಿ, ನಾಳೆ ಕೋಟ್ಯಾಧಿಪತಿ ನನ್ನ ಹೆಂಡತಿ, ಇದನ್ನ ಬಿಸ್ನೆಸ್ಗೆ ಹಾಕ್ತೀವಿ, ಸೈಟ್ನ ಖರೀದಿಸಿ ಅದನ್ನ ಕೋಟಿಗೆ ಮಾರ್ತೀವಿ, ನಾಳೆ ಆ 2 ಸೈಟ್ನ ಖರೀದಿಸಿ 5 ಕೋಟಿಗೆ ಮಾರ್ತೀವಿ ಅಂತ ಹೇಳಿದಾಗ ಆ ಮಾತು ಕೇಳಿ ಶಾಂತಿಗೆ ಆಶ್ಚರ್ಯ ಆಗುತ್ತೆ. ಬಂದಿರೋ ದುಡ್ಡನ್ನ ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಕೋಟಿ ಕೋಟಿ ಇರೋ ಸೊಸೆದ್ರಿದಾರಲ್ಲ ಅವರೇ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಮಾತಾಡ್ತಾ ಇರ್ತಾನೆ ಸೂರ್ಯ. ನೋಡೇ ಮೀನಾ, ನಾಳೆ ಪ್ರೈಸ್ ತಗೊಂಬರಕ್ ಹೋಗ್ಬೇಕು, ನೀನ್ ರೆಡಿ ಆಗು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇಷ್ಟೇ ಎಲ್ಲ ತಗೊಳ್ಳಿ ಅಂತ ಹೇಳಿ ಮೀನಾಗೆ ಸ್ವೀಟ್ ತಿನ್ಸಿ ಹೋಗಿ ಅಪ್ಪನ ಆಶೀರ್ವಾದ ಪಡ್ಕೊ ಅಂತ ಹೇಳಿದಾಗ ಮೀನಾ ರಂಗನಾಥ್ ಅವ್ರ ಕಾಲ್ಗೆ ಬಿದ್ದು ಆಶೀರ್ವಾದ ತಗೋತಾಳೆ. ಹಾಗೆ ಸೂರ್ಯನು ಬಂದು ರಂಗನಾಥ್ ಅವ್ರಿಗೆ ಸ್ವೀಟ್ ತಿನ್ನಿಸಿ ತಾನು ತಿಂದು, ಆಗ ರಂಗನಾಥ್ ಅವರು, ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಪ್ಪ, ನೋಡಮ್ಮ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಅಂತ ಹೇಳಿದೆ, ಆ ದೇವಿ ನಿನ್ಗೆ ವರ ಕೊಟ್ಬಿಟ್ಲು, ಇದೆಲ್ಲ ನಿಮ್ಮ ಅಪ್ಪನ ಆಶೀರ್ವಾದ ಕಣಮ್ಮ, ಯಾವಾಗ್ಲೂ ನಿಮ್ಮ ಅಪ್ಪನ ಆಶೀರ್ವಾದ ನಿನ್ಗಿದ್ದೇ ಇರುತ್ತೆ ಅಂತ ಹೇಳಿದಾಗ ಮೀನಾಗೆ ತನ್ನ ಅಪ್ಪನ ನೆನ್ಸ್ಕೊಂಡು ತುಂಬಾ ಭಾವುಕಳಾಗ್ತಾಳೆ.